ಚುನಾವಣೆ ದೊಡ್ಡ ಮಟ್ಟದಲ್ಲಿ ಕುತೂಹಲಕ್ಕೆ ಕಾರಣ ಆಗಿತ್ತು. ಕಾಂಗ್ರೆಸ್ಗೆ ಅಡ್ಡ ಮತದಾನದ ಭೀತಿ ಇತ್ತು. ಎಲ್ಲವನ್ನ ದಾಟಿ ತಮ್ಮ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಳ್ಳುವಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ರೆಸಾರ್ಟಿಗೆ ಶಿಫ್ಟ್ ಮಾಡಿದ್ರು. ತಮ್ಮ ಶಾಸಕರನ್ನ ಹಿಡಿತದಲ್ಲಿಟ್ಟುಕೊಳ್ಳುವಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದು 3 ಅಭ್ಯರ್ಥಿಗಳು ಇವತ್ತು ಗೆಲುವು ಕಾಣೋದಕ್ಕೆ ಡಿಕೆ ಶಿವಕುಮಾರ್ ಅವರೇ ಪ್ರಮುಖ ಪಾತ್ರ ವಹಿಸಿದ್ದಾರೆ ಈ ವಿಚಾರದಲ್ಲಿ ಅನ್ನೋದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದೇ ಕಾರಣಕ್ಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತಾನೆ ಕರೀತಾರೆ. ಇಂತಹ ಸಮಸ್ಯೆಗಳು ಬಂದಾಗ ಅತಂತ್ರ ಪರಿಸ್ಥಿತಿಯಲ್ಲಿದ್ದಾಗ ಪಕ್ಷವನ್ನ ಹೇಗೆ ಪಾರು ಮಾಡೋದು ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಕರಗತ ಆಗಿದೆ. ಹಾಗಾಗಿ ರಾಜ್ಯಸಭೆ ಚುನಾವಣೆಯಲ್ಲೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ತಮ್ಮ 3 ಅಭ್ಯರ್ಥಿಗಳನ್ನ ಗೆಲ್ಲಿಸಿಕೊಡುವಲ್ಲಿ ಪಕ್ಷೇತರ ಮತ ಸೆಳೆಯುವಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದಾರೆ. ಕಾರಣ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರು, ಜನಾರ್ದನ ರೆಡ್ಡಿ ಅವರು ಕೂಡ ನಮಗೆ ಓಟ್ ಹಾಕ್ತಾರೆ ಅಂತ. ಅದರಂತೆ ಜನಾರ್ದನ ರೆಡ್ಡಿ ಅವರು ಕೂಡ ಕಾಂಗ್ರೆಸ್ಗೆ ಓಟ್ ಹಾಕಿದ್ದಾರೆ. ಮತ್ತೊಂದು ಕಡೆ ಲತಾ ಮಲ್ಲಿಕಾರ್ಜುನ್ ಅವರು, ದರ್ಶನ್ ಪುಟ್ಟಣ್ಣಯ್ಯ ಅವರು, ಮತ್ತೊಂದು ಕಡೆ ಎಸ್.ಟಿ. ಸೋಮಶೇಖರ್ ಅವರು ಕೂಡ ಕಾಂಗ್ರೆಸ್ಗೆ ಮತ ಹಾಕಿರೋದ್ರಿಂದ ಹೆಚ್ಚುವರಿಯಾಗಿ 5 ಮತಗಳು ಕಾಂಗ್ರೆಸ್ ಅಭ್ಯರ್ಥಿಗೆ. ಇದೆಲ್ಲದರ ಕ್ರೆಡಿಟ್ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅನ್ನೋದು ಪಕ್ಷದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಲೋಕಸಭಾ ಚುನಾವಣಾ ಹೊಸ್ತಿಲಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಈ ಬೆಳವಣಿಗೆ ಇದೆಯಲ್ಲ, ಈ ಗೆಲುವಿದೆಯಲ್ಲ, ಅದು ಹೊಸದೊಂದು ಮೈಲೇಜ್ ತಂದು ಕೊಡುತ್ತೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅನ್ನುವಂಥ ವಿಚಾರ ಕೂಡ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಆತ್ಮಸಾಕ್ಷಿ ಮತ ಕೇಳ್ತಾ ಇದ್ರು. ಆತ್ಮಸಾಕ್ಷಿ ಮತ ಬಿಜೆಪಿ ಕೊಟ್ಟಿದ್ದಾರೆ. ಅವ್ರ ಪಾರ್ಟಿಗೆ 48 ಓಟ್ ಕೊಟ್ಟಿದ್ದಾರೆ. ಜನ ಕೈ ಬಿಟ್ಟಿದ್ದಾರೆ. 45 ಓಟು ಅವರು ತಗೋಬೋದಾಗಿತ್ತು. ಮಿಕ್ಕಿದ 45 ಓಟ್ ತೆಗೆದುಕೊಂಡು ಮಿಕ್ಕಿದ್ದವರು ಜನತಾದಳಕ್ಕೆ ಕೊಡಬೇಕಾಗಿತ್ತು. ಸೊ ಅವ್ರಿಗೆ ಕೊಡೋಕ್ಕೆ ಹೋಗಲಿಲ್ಲ. ಸೊ 48 ಓಟ್ ಬಿ ಜೆ ಪಿಗೆ ಬಂದಿದೆ. 47, 45, 46 ಬಂತು. ನಡೀಲಿ, ಅದು ಅವ್ರು ಕೇಳಬೇಕು, ಬಿ ಜೆ ಪಿಯವ್ರು ಕೇಳಬೇಕು. ನಮ್ಗೇನು ಗೊತ್ತು? ಆತ್ಮಸಾಕ್ಷಿ ಮತ ಕೇಳಿದವ್ರು ಕೇಳಬೇಕು. Sir, across India, Congress have cross-voted for BJP. Only in Karnataka, BJP have cross-voted for. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮತ್ತೊಮ್ಮೆ ಟ್ರಬಲ್ ಶೂಟರ್ ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಕಾರಣ ಅತಂತ್ರ ಪರಿಸ್ಥಿತಿಯಲ್ಲಿ ಕೈ ಹಿಡಿಯೋದೇ ಡಿಕೆ ಶಿವಕುಮಾರ್ ಅವರು, ಪಕ್ಷವನ್ನ ಹೊರತರೋದೇ ಡಿಕೆ ಶಿವಕುಮಾರ್ ಅನ್ನುವಂತ ಕ್ರೆಡಿಟ್ ಇತ್ತು. ಅದು ಮತ್ತೊಮ್ಮೆ ಸಿಕ್ಕಿದೆಯಾ ಡಿಕೆ ಶಿವಕುಮಾರ್ ಅವ್ರಿಗೆ? ಶ್ರುತಿ, ಬಹಳ ಪ್ರಮುಖವಾಗಿ ಇವತ್ತು ಕಾಂಗ್ರೆಸ್ಗೆ ಬಹಳ ದೊಡ್ಡ ದಿನ ಅಂತಂದರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ 135 ಜನ ಶಾಸಕರಿದ್ದರು, ಒಬ್ಬ ಶಾಸಕರು ನಿಧನ ಹೊಂದಿದ್ರು. ಉಳಿದಂಥ 134 ಜನ ಶಾಸಕರನ್ನ ಹಿಡಿದಿಟ್ಕೊಳ್ಬೇಕು. ಚುನಾವಣೆ ಗೆದ್ದ ಬಳಿಕ, ಅಂದರೆ ವಿಧಾನಸಭಾ ಚುನಾವಣೆ ಗೆದ್ದ ಬಳಿಕ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಅಸಮಾಧಾನಗಳು ಇದ್ದೇ ಇತ್ತು. ಯಾಕಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಸಿಕ್ಕಿಲ್ಲ ಅಂತ ಕೆಲ ಶಾಸಕರು ಅಸಮಾಧಾನ ಇತ್ತು, ಅನುದಾನ ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನ ಇತ್ತು, ಸಾಕಷ್ಟು ಅಸಮಾಧಾನ ಇತ್ತು. ಎಲ್ಲ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸವನ್ನು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಹಳ ಸಮರ್ಥವಾಗಿ ನಿಭಾಯಿಸಿದ್ದಾರೆ. ಮತ್ತು ಸಿಎಂ ಸಿದ್ದರಾಮಯ್ಯ ಅವರು ಈ ಒಂದು ಸಾಥನ್ನು ಕೊಟ್ಟಿರ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ನಾವಿಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಈ ರಾಜ್ಯಸಭಾ ಚುನಾವಣೆ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ಬಹಳ ಮಹತ್ತರವಾದಂಥ ಪಾತ್ರವನ್ನು ವಹಿಸ್ತಿತ್ತು. ಹಾಗಾಗಿ ಶಾಸಕರನ್ನ 134 ಜನ ಇದ್ದಂಥ ಶಾಸಕರನ್ನ ಪ್ಲಸ್ ಪಕ್ಷೇತರ ಶಾಸಕರನ್ನ ಹಿಡಿದಿಟ್ಕೊಳ್ಳುವಂಥ ಕೆಲಸ ಆಗಬೇಕಾಗಿತ್ತು. ಜೊತೆಗೆ ಬಿಜೆಪಿ ಜೊತೆ ಗುರುತಿಸಿಕೊಂಡಿದ್ದಂಥ ಜನಾರ್ದನ್ ರೆಡ್ಡಿ ಅವರನ್ನು ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕರೆದುಕೊಂಡು ಬಂದು ಅವರನ್ನು ಕೂಡ ಮತ ಹಾಕಿಸುವಲ್ಲಿ ಈಗ ಯಶಸ್ವಿಯಾಗಿರ್ತಕ್ಕಂಥದ್ದು ಡಿಕೆ ಶಿವಕುಮಾರ್ ಅವರ ಇದೊಂದು ಎಫರ್ಟ್ ಬಹಳ ಅತ್ಯದ್ಭುತವಾಗಿ ಇಲ್ಲಿ ಇವತ್ತು ಕೆಲಸ ಮಾಡಿರ್ತಕ್ಕಂಥದ್ದು. ಯಾಕಂದರೆ ನಿನ್ನೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಖುದ್ದು ಮುತುವರ್ಜಿಯನ್ನು ವಹಿಸಿ ಒಂದು ಸಭೆ ಮುಗಿಯುವವರೆಗೂ ಕೂಡ ಅಲ್ಲೇ ಶಾಸಕರ ಜೊತೆ ವಾಸ್ತವ್ಯವನ್ನು ಹೂಡಿದ್ರು. ಬೆಳಿಗ್ಗೆ ಮತದಾನಕ್ಕೂ ಮುಂಚಿತವಾಗಿ ಆಗಮಿಸಿ ಎಲ್ಲ ಶಾಸಕರನ್ನ ಮತ್ತೊಂದು ಸರಿ ಗಮನಿಸಿದ್ರು. ಜೊತೆಗೆ ಅವರೇ ಬೂತ್ ಏಜೆಂಟರಾಗಿ ಒಂದು ಬೂತಲ್ಲಿ ಕೂತ್ಕೊಂಡಿದ್ದು ಕೊನೆವರೆಗೂ ಕಾಂಗ್ರೆಸ್ 3 ಅಭ್ಯರ್ಥಿಗಳು ಗೆದ್ದರು ಅನ್ನುವಂತಹ ಸ್ಪಷ್ಟವಾದಂಥ ಸಂದೇಶ ಸಿಗುವವರೆಗೂ ಕೂಡ ಅವರು ಬೂತ್ ಬಿಟ್ಟು ಬರಲಿಲ್ಲ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಮಹತ್ತರವಾದಂಥ ಪಾತ್ರ ಇವತ್ತು ಕೆಲಸ ಮಾಡಿದೆ. ಜೊತೆಗೆ ಈಗ ಮತದಾನ ಮುಕ್ತಾಯವಾಗಿದೆ. ಆ ಮತಗಟ್ಟೆಯನ್ನು ಸೀಲ್ ಮಾಡೋ ಸಂದರ್ಭದಲ್ಲೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಒಂದು ಬಾರಿ ಪರಿಶೀಲನೆ ಮಾಡೋಕ್ಕಾಗಿ ಈಗಾಗಲೇ ಹೋಗಿದ್ದಾರೆ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿ ಮತ್ತು ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿ ಇವತ್ತಿನ ಮಟ್ಟಿಗೆ ಬಹಳ ಸಮರ್ಥವಾಗಿ ಒಂದು ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಶ್ರುತಿ, ಓಕೆ ಬಸವರಾಜ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಡಿಕೆ ಶಿವಕುಮಾರ್ ಈ ಒಂದು ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಯಾಕಂತ ಹೇಳಿದ್ರೆ ಕಾಂಗ್ರೆಸ್ಗೆ ಇದ್ದಿದ್ದು 134 ಶಾಸಕರ ಬಲ. ಉಳಿದಂಥ ಶಾಸಕರು ಪಕ್ಷೇತರರೇ ಇವರಿಗೆ ಬೆಂಬಲವನ್ನು ಕೊಡಬೇಕಾಗಿತ್ತು.
ಡಿ ಕೆ ಶಿವಕುಮಾರ್ ಅವರು ತಂತ್ರಗಾರಿಕೆ ಮಾಡೋ ಮೂಲಕ ಆ ಪಕ್ಷೇತರ ಶಾಸಕರ ವಿಶ್ವಾಸವನ್ನ ಗಳಿಸಿದ್ರು. ಅದರ ಜೊತೆಗೆ ಬಿಜೆಪಿಯ ಎಸ್ ಟಿ ಸೋಮಶೇಖರ್ ಅಂತ ರೆಬಲ್ ನಾಯಕರನ್ನು ಕೂಡ ಸಂಪರ್ಕ ಮಾಡಿ ಆ ಓಟನ್ನ ಕಾಂಗ್ರೆಸ್ಗೆ ಬೀಳಿಸುವಲ್ಲೂ ಕೂಡ ಯಶಸ್ವಿಯಾದರು. ಡಿ ಕೆ ಶಿವಕುಮಾರ್ ಈ ರೀತಿಯ ಒಂದು ರೀತಿಯಲ್ಲಿ ಕಷ್ಟದ ಸಮಯದಲ್ಲಿ, ಪಕ್ಷಕ್ಕೆ ಸಮಸ್ಯೆ ಆದಂಥ ಸಮಯದಲ್ಲಿ ಅಥವಾ ಚಾಲೆಂಜಿಂಗ್ ಸಮಯದಲ್ಲಿ ಅದನ್ನು ಎದುರಿಸ್ತಾರೆ ಡಿ ಕೆ ಶಿವಕುಮಾರ್. ಈಗಲೂ ಕೂಡ ಅದೇ ಟ್ರಬಲ್ ಅಂತೇಳಿ ಬಂದಾಗ ಡಿ ಕೆ ಶಿವಕುಮಾರ್ ಪಕ್ಷದ ಬೆನ್ನಿಗೆ ನಿಲ್ತು ಅದನ್ನು ಶೂಟ್ ಮಾಡಿ ಒಂದು ಯಶಸ್ಸನ್ನು ಗಳಿಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅವರು ಯಾವಾಗಲೂ ಕೂಡ ಮುಂದಿದ್ದಾರೆ.